ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ 2025 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ 2025 ಕಾರ್ಯಕ್ರಮವು ದಿನಾಂಕ 10 ಮೇ 2025 ಶನಿವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಸುನಿಲ್ ವಲ್ಯಾಪುರೆ, ಜಗದೇವ್ ಗುತ್ತೇದಾರ್ ಹಾಗೂ ತಿಪ್ಪಣಪ್ಪ ಕಮಕ್ನೂರ್ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಅಪರ ಜಿಲ್ಲಾಧಿಕಾರಿಗಳಾದ ರಾಯಪ್ಪ ಹುಣಸಗಿ, ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ಶರಣಬಸಪ್ಪ ಕಾಮರೆಡ್ಡಿ, ಬಾಗಣಗೌಡ ಸಂಕನೂರ್ ಆಗಮಿಸಿದ್ದರು. ತಮಗೆಲ್ಲರಿಗೆ ತಿಳಿದಿರುವ ಹಾಗೆ ನಮ್ಮ ತಾಯಿ ಶ್ರೀ ಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಅವರ ಜಯಂತಿ ಆಚರಣೋತ್ಸವ, ಈ ಒಂದು ಆಚರಣೆ ಯಾಕಂದ್ರೆ ಒಂದು ನಾವು ವಿಭಿನ್ನ ರೀತಿಯಲ್ಲಿ ಒಂದು ಉತ್ಸಾಹದಲ್ಲಿ ಆಚರಿಸಬೇಕಂತ ನಮ್ಮ ಕನಸಾಗಿತ್ತು. ಬಟ್ ಕಾರಣಾಂತರದಿಂದ ತಮಗೆಲ್ಲರಿಗೂ ಗೊತ್ತಿದೆ ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ, ನಮ್ಮ ದೇಶದಲ್ಲಿ ಏನಾಗಿದೆ, ಅದು ನಿಜವಾಗ್ಲೂ ನಮಗೆ ಒಂದು ದುಃಖಕರವಾದ ಒಂದು ಸನ್ನಿವೇಶ ಉಂಟಾಗಿದೆ. ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಮ್ಮ ಸೈನಿಕರಾಗಿರಲಿ, ಭಾರತದ ಸೈನಿಕರಿಗೆ ನಿಮ್ಮೆಲ್ಲರಿಂದ ನಮ್ಮೆಲ್ಲರಿಂದ ಇನ್ನೂ ಅವರಿಗೆ ಒಂದು ಸ್ಫೂರ್ತಿ ತುಂಬಿ ನಮ್ಮ ದೇಶಕ್ಕಾಗಿ ಹೋರಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು
ನಮಗೆ ನಮ್ಮ ರೆಡ್ಡಿ ಸಮಾಜಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಏನು ಸೀಮಿತ ಅಲ್ಲ. ಹೇಮರೆಡ್ಡಿ ಮಲ್ಲಮ್ಮ ಇಡೀ ಸಮಾಜಕ್ಕಾಗಿ ತಾನು ಒಂದು ಸಾಧಾರಣ ಮಹಿಳೆಯಾಗಿ ಏನು ಜೀವನ ಸಾಧಿಸಿದ್ಲು ಅದು ನಮ್ಮೆಲ್ಲರ ಸಮಾಜಕ್ಕೆ ಒಂದು ಮಾದರಿಯಾದಂಥ ಒಂದು ಸಂದರ್ಭ ಈ ನೆನೆಸ್ಬೇಕಾಗ್ತದೆ. ಯಾಕಂದ್ರೆ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಅವರು ತನ್ನ ಕಷ್ಟದಲ್ಲೂ ಕೂಡ ಎಲ್ಲ ಒಳ್ಳೇದಾಗುವುದು, ಯಾರು ತನಗೆ ಕಷ್ಟ ಕೊಟ್ಟವರು ಕೂಡ ಅವರಿಗೆ ಒಳ್ಳೇದಂತ ಬಯಸಿದಂತ ಒಂದು ತಾಯಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿ. ವಿಶೇಷ ಉಪನ್ಯಾಸಕರಾಗಿ ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿಶಾಲಾಕ್ಷಿ ವಿ ಕರಡ್ಡಿ ಆಗಮಿಸಿದ್ದರು. ಶಿವಶರಣರಲ್ಲಿ ಅತ್ಯಂತ ಶ್ರೇಷ್ಠ ಶಿವಶರಣೆ ವಿಶ್ವಕ್ಕೆ ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮ. ಅವರ ಬದುಕು ನಮ್ಮೆಲ್ಲರಿಗೂ ದಾರಿ. ಅವು ಪಟ್ಟಂತ ಕಷ್ಟ ಇರೋದಲ್ಲ, ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಪ್ರತ್ಯಕ್ಷ ಮಲ್ಲಿಕಾರ್ಜುನ ಆಗಿ ಇನ್ನು ಏನ್ ಬೇಕಮ್ಮ ಅಂತ ಕೇಳಿದಾಗ ನನ್ನ ಮಾಮ ಹೊಡಿತಾನ ಅಂತ ಹೇಳಿಲ್ಲ, ನಮ್ಮ ಅತ್ತಿ ಹೊಡಿತಾಳ ತೊಂದರೆ ಕೊಡ್ತಾಳ ಅಂತ ಹೇಳಿಲ್ಲ. ಎಲ್ಲ ಪಟ್ಟಂತ ಕಷ್ಟ ಕಾರ್ಪಣ್ಯಗಳನ್ನು ಹೊರತು ನನ್ನ ರೆಡ್ಡಿ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಏನೂ ತೊಂದರೆನೇ ಆಗಬಾರ್ದು. ರೆಡ್ಡಿಗಳು ಅಂದ್ರೆ ಬಂಗಾರ ಕಡ್ಡಿ ಅಂತ ಹೇಳಿದ್ರು. ಅದಕ್ಕಾಗಿ ನೀವೆಲ್ಲ ಬಹಳ ಶ್ರೀಮಂತರಿದ್ದೀರಿ, ಅಂದ್ರೆ ಯಾರು ಗೌರವಿಸಂಗಿಲ್ಲ ರೆಡ್ಡಿ ಸಮಾಜ ಅಂತ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯಲ್ಲಿ ಭಾಗವಹಿಸಿದ್ದೀರಿ. ಬಹುಶಃ ಮಾನವ ಕುಲದಲ್ಲಿ ಈ ನಮ್ಮನ್ನ ಆಶೀರ್ವಾದ ಬೇಡ್ಕೊಂಡಕ್ಕೆ ನಿಮ್ಮ ಸಮಾಜಕ್ಕೆ ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಅಂತ ಒಂದು ಅತ್ಯಂತ ಉತ್ತಮವಾದಂತಹ ಸಂಸ್ಕಾರದಲ್ಲಿ ಬೆಳೆದುಕೊಂಡು ನಿಮ್ಮೆಲ್ಲ ಭಾಗವಹಿಸಿದ್ದೀರಿ. ರಾಮಪುರ ಗ್ರಾಮದ ನಾಗರೆಡ್ಡಿ ಗೌರಮ್ಮರ ದಾಂಪತ್ಯಗಳ ಉದರದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಆಶೀರ್ವಾದ ಜನಿಸಿದ ಸುಪುತ್ರಿ ಮಲ್ಲಮ್ಮನವರು. ಸಿದ್ದಾಪುರ ಗ್ರಾಮದ ಹೇಮರೆಡ್ಡಿ ಸೊಸೆಯಾಗಿ, ಭರಮರೆಡ್ಡಿ ಪತ್ನಿಯಾಗಿ, ಯೋಗಿ ವೇಮನ ಅತ್ತಿಗೆಯಾಗಿ, ಹೆಣ್ಣು ಕುಲಕ್ಕೆ ಮಾದರಿಯಾಗಿ, ವಿಶೇಷವಾಗಿ ರೆಡ್ಡಿ ಕುಲಕ್ಕೆ ಶ್ರೀಶೈಲ ಮಲ್ಲಿಕಾರ್ಜುನದಿಂದ ವರ ಪಡೆದ ವಿಶ್ವದ ಶ್ರೇಷ್ಠ ಮಾತೆ ಹೇಮರೆಡ್ಡಿ ಮಲ್ಲಮ್ಮನವರು. ಈ ಸಮಾರಂಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಕಲಬುರಗಿ ನಗರದ ಕೆಕೆಆರ್ಡಿಬಿ ಕಚೇರಿಯ ಸಭಾಂಗಣದಲ್ಲಿ 2025-26ನೇ ಸಾಲಿನ ಮಂಡಳಿಯ ಸಭೆ ಜರುಗಿತು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ದಿನಾಂಕ 10 ಮೇ 2025ರಂದು 2025-26ನೇ ಸಾಲಿನ ಮಂಡಳಿಯ ಸಭೆಯು ಕಲಬುರಗಿ ನಗರದ ಕೆಕೆಆರ್ಡಿಬಿ ಸಭಾಂಗಣದಲ್ಲಿ ಜರುಗಿತು. ಸಾಯಂಕಾಲ 6 ಗಂಟೆಗೆ ನಮ್ಮ ಬೋರ್ಡ್ ಮೀಟಿಂಗ್ ನಂತರ ನಮಗೆಲ್ಲರಿಗೂ ಕೂಡ ನಾವು ಕರೆಸ್ತೀವಿ. ನಮಗೆಲ್ಲರಿಗೆ ಧನ್ಯವಾದಗಳು. ಆಹ್ವಾನ 6 ಗಂಟೆಗೆ. ಈ ಸಭೆಯಲ್ಲಿ ಕೆಕೆಆರ್ಡಿಬಿ ಮಂಡಳಿಯ ಕಾರ್ಯದರ್ಶಿಗಳಾದ ಬಿ ಸುಂದರೇಶ್ ಬಾಬು, ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ, ಸಣ್ಣ ಕೈಗಾರಿಕಾ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್, ಸಚಿವ ಬಿಝೆಡ್ ಜಮೀರ್ ಅಹಮದ್ ಖಾನ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಆಳಂದ ಮತಕ್ಷೇತ್ರದ ಶಾಸಕರಾದ ಬಿಆರ್ ಪಾಟೀಲ್ ಸೇರಿದಂತೆ ಅನೇಕ ಜನ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಾಕಿಸ್ತಾನದ ವಿರುದ್ಧ ಭಾರತದ ಆಪರೇಷನ್ ಸಿಂಧೂರ್ ಯುದ್ಧದ ಹಿನ್ನೆಲೆಯಲ್ಲಿ ಸುಕ್ಷೇತ್ರ ಸನ್ನತಿಯ ಶ್ರೀ ಚಂದ್ರಲಾಂಬೆಯ ಸನ್ನಿಧಿಯಲ್ಲಿ ಶತ್ರು ಸಂಹಾರಕ್ಕಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಪಾಕಿಸ್ತಾನದ ವಿರುದ್ಧ ಭಾರತದ ಆಪರೇಷನ್ ಸಿಂಧೂರ್ ಯುದ್ಧದ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಕ್ತಿಪೀಠ ಸುಕ್ಷೇತ್ರ ಸನ್ನತಿಯ ಶ್ರೀ ಚಂದ್ರಲಾಂಬೆಯ ಸನ್ನಿಧಿಯಲ್ಲಿ ಭಾರತೀಯ ಯೋಧರಿಗೆ ದೇವಿ ಮತ್ತಷ್ಟು ಬಲ ಕರುಣಿಸಲಿ ಮತ್ತು ನಮ್ಮ ಸೈನಿಕರಿಗೆ ಇನ್ನಷ್ಟು ಸ್ಥೈರ್ಯ ಧೈರ್ಯ ನೀಡಲಿ ಎಂದು ಪ್ರಾರ್ಥಿಸಿ ಶತ್ರು ಸಂಹಾರ ಶ್ಲೋಕ ಪಠಣ ಸಮೇತ ವಿಶೇಷ ಸಂಕಲ್ಪ ಪೂಜೆಯನ್ನ ಮಾಡಲಾಯಿತು. ಸರ್ವಭಾಗ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ. ಈ ಶ್ಲೋಕದ ಅರ್ಥದ ಪ್ರಕಾರ
ಈಗ ಏನು ನಡೀತಿರುವಂತಹ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಏನು ಯುದ್ಧ ನಡೀಲಿಕ್ಕತ್ತಿದೆ, ಆ ಯುದ್ಧದ ಸಲುವಾಗಿ ನಮ್ಮ ಭಾರತ ಜಯಶಾಲಿಯಾಗಲಿ ಮತ್ತು ಶತ್ರು ಸಂಹಾರ ಆಗಲಿ ಅಂತ ದೇವಿ ಹತ್ರ ಯೋಧರ ಪರವಾಗಿ ದೇವಿ ಹತ್ರ ದಿನ ಸಂಕಲ್ಪ ಮತ್ತು ಪ್ರಾರ್ಥನೆ ದಿನವೂ ನಡೀತಿದೆ. ಹಾಗೆ ನಮ್ಮ ಭಾರತಕ್ಕೆ ಜಯಶಾಲಿ ಸಿಗಲಿ, ಶತ್ರು ಸಂಹಾರ ಆಗಲಿ ಅಂತ ಹೇಳ್ತಾ ದೇವಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ದೇವಿಗೆ ಮಂಗಳಾರತಿ ಮಾಡೋಣ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಲಕ್ಷ್ಮೀ ಚಂದ್ರನಾಂಬಾ ಮಾತಾ ಕೀ ಜಯ. बोलो भारत माता की जय. ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಇಂದು ಕಲಬುರಗಿ ನಗರದ ಐವನಶಾಹಿ ಅತಿಥಿಗೃಹದಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಕಳೆದ ವರ್ಷವೂ ಕೂಡ ನಾವು 5,000 ಕೋಟಿ ಮಾಡಿದ್ದೀವಿ. ಈ ವರ್ಷವೂ ಬಜೆಟ್ನಲ್ಲಿ 5,000 ಕೋಟಿ ಘೋಷಣೆ ಮಾಡಿದ್ದೀವಿ. ಮತ್ತು ಕಳೆದ ವರ್ಷ KKRDBಯಿಂದ ಸಾಕಷ್ಟು ಪ್ರಗತಿಯಾಗಿದೆ. ಸುಮಾರು 3,100 ಕೋಟಿ ಖರ್ಚಾಗಿದೆ. ಅಂದರೆ ಪ್ರತಿ ವರ್ಷ ನಮ್ಮ ಎಕ್ಸ್ಪೆಂಡಿಚರ್ ಆಗ್ತಾಯಿಲ್ಲ ಅಂತಕ್ಕಂಥ ಏನು ಕೂಗಿತ್ತು, ಕಳೆದ ವರ್ಷ ನಮ್ಮಲ್ಲಿ ಸಾಕಷ್ಟು ಸಾಧನೆ ಆಗಿದೆ. ನಮ್ಮ ಸರ್ಕಾರ ಬಂದು ಸುಮಾರು 21 ತಿಂಗಳಲ್ಲಿ ನಮ್ಮ ವೆಚ್ಚ 5,000 ಕೋಟಿ ದಾಟಿದೆ. ಹಾಗಾಗಿ ಸಾಕಷ್ಟು ಪ್ರಗತಿ ನಮ್ಮ ಈ ಒಂದು ಸರ್ಕಾರ ಬಂದ ಮೇಲೆ ಆಗಿದೆ. ಈ ವರ್ಷವೂ ಕೂಡ ನಾವು ಸ್ವಲ್ಪ ಅಡ್ವಾನ್ಸ್ ಆಗಿಯೇ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ನಾವು ಅನುಷ್ಠಾನಗೊಳಿಸ್ತಕ್ಕಂಥದ್ದಕ್ಕೆ ನಾವು ಎಲ್ಲ ಇವತ್ತು ಸೇರ್ತಾ ಇದ್ದೀವಿ. ಮತ್ತು ಈ ಒಂದು ಸಭೆಯಲ್ಲಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಶಾಸಕರು, ಅಧ್ಯಕ್ಷರ ಅಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಝೂ ಕಾಮಗಾರಿ ನಡೀತಾ ಇದೆ. ಭಾಳ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಈ ಕಾಮಗಾರಿ ನಾವು ತೆಗೆದುಕೊಂಡಿದ್ದೇವೆ. ಭಾಳ ವೇಗದ ಗತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಸುಮಾರು 50-60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ರಸ್ತೆ ನಿರ್ಮಾಣ ಆಗಿದೆ, ಎನ್ಕ್ಲೋಜರ್ಸ್ಗಳು ನಿರ್ಮಾಣ ಆಗಿದೆ. ಬರೀ ಪ್ರಾಣಿಗಳೇನಿದೆ, ಹುಲಿ ಇರ್ಬೋದು, ಚಿರತೆ ಇರ್ಬೋದು ಅಥವಾ ಸಿಂಹ ಇರ್ಬೋದು, ಇವೆಲ್ಲವನ್ನು ತರುವಂಥದ್ದು ಮತ್ತು ಆ್ಯನಿಮಲ್ಸ್ಗೆ ಯಾರು ಇವತ್ತು ನೋಡಿಕೊಳ್ತಾರೆ ಅಂಥವರಿಗೆ ಮೈಸೂರು ಝೂ ಅಲ್ಲಿ, ಬನ್ನೇರುಘಟ್ಟ ಝೂ ಅಲ್ಲಿ ತರಬೇತಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಲ್ಲಿ ಸುಮಾರು ಎತ್ತರದ ಸಸಿಗಳನ್ನು ನೆಟ್ಟಿದ್ದೇವೆ. ಭಾಳ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಮಾದರಿಯಾದಂಥ ಉತ್ತಮವಾದಂಥ ಝೂ ಬರುವ ಡಿಸೆಂಬರ್ ಒಳಗಾಗಿ ಅದನ್ನು ಕಲಬುರಗಿ ಜನರಿಗೆ, ಈ ಭಾಗದ ಎಲ್ಲ ಸಾರ್ವಜನಿಕರು ಲೋಕಾರ್ಪಣೆ ಮಾಡಲಾಗುವುದು ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಸುಮಾರು 45 ಎಕರೆ ಇದೆ. ಅದರ ಜೊತೆಯಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಇದು ಮೊದಲಿನಿಂದಲೂ ಹಸಿರು ಹೊದಿಕೆ ಭಾಳ ಕಡಿಮೆ ಇದೆ. 10%ಗಿಂತ ಕಡಿಮೆ ಹಸಿರು ಹೊದಿಕೆ ಇರುವಂಥ ಜಿಲ್ಲೆಗಳಲ್ಲಿ ನಮ್ಮೆಲ್ಲ 7 ಜಿಲ್ಲೆಗಳು ಬರ್ತವೆ. ಅದರಲ್ಲಿ ಬೀದರ್ನಲ್ಲಿ 7% ಇದೆ, ಕಲಬುರಗಿಯಲ್ಲಿ 5%, ರಾಯಚೂರಲ್ಲಿ 3%, ಯಾದಗಿರಿಯಲ್ಲಿ 3%. ಈ ರೀತಿಯಲ್ಲಿ ಭಾಳ ನನಗೆ ಭೂಭಾಗದ 3% ಅರಣ್ಯ ಇರಬೇಕು ಅಂತ ಹೇಳಿದರು. ಭಾಳ ಕಡಿಮೆ ಇವತ್ತು ಅರಣ್ಯ ಪ್ರದೇಶ ಇದೆ, ಹಸಿರು ಹೊದಿಕೆ ಇದೆ. ಇದು ಹೆಚ್ಚಿಗೆ ಮಾಡಬೇಕು ಅಂತ ನಿರಂತರವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಸಲ ವಿಶೇಷವಾಗಿ ಕಲಬುರಗಿ ಭಾಗದಲ್ಲಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು, ಮತ್ತು ವಿಶೇಷವಾಗಿ ನನಗೆ ಈ ಪ್ರಕೃತಿ ಬಗ್ಗೆ, ಪರಿಸರ ಸಂರಕ್ಷಣೆ ಮಾಡುವಂಥದ್ರ ಬಗ್ಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ಖರ್ಗೆ ಸಾಹೇಬರು ನನಗೆ ಹೇಳಿದರು, ಹೆಚ್ಚಿನ ಮರಗಳನ್ನು ಬೆಳೆಸಬೇಕು ಅನ್ನುವಂಥದ್ದು. ನಾನು ಒತ್ತು ಕೊಟ್ಟು ಎಲ್ಲ ಕಡೆ, ಎಲ್ಲ ಜಿಲ್ಲೆಗಳಲ್ಲಿ, ಅದರಲ್ಲಿ ಪಟ್ಟಣಗಳಲ್ಲಿ ಸುಮಾರು ಕನಿಷ್ಠ 1 ಲಕ್ಷ ಎತ್ತರದ ಸಸಿಗಳು ರಸ್ತೆ ಬದಿ ನೆಡಬೇಕು ಅಂತ. ಯಾಕೆಂದರೆ ಅವು ವಿಸಿಬಲ್ ಇರ್ತವೆ ಮತ್ತು ಅದಕ್ಕೆ ಸಂರಕ್ಷಣೆಯೂ ಆಗ್ತದೆ, ಸರ್ವೈವಲ್ ರೇಟು ಜಾಸ್ತಿ ಆಗ್ತದೆ. ಅದರಿಂದ ಪರಿಸರನೂ ಇವತ್ತೇನು ಮಾಲಿನ್ಯ ಆಗ್ತದೆ, ಆ ಮಾಲಿನ್ಯ ಕಡಿಮೆ ಆಗುವಂಥದ್ದಕ್ಕೆ ಭಾಳ ಸರಿಯಾಗ್ತದೆ ಅನ್ನುವಂಥ ಒಂದು ರೀತಿಯಲ್ಲಿ ಆ ಒಂದು ಯೋಜನೆಯನ್ನು ನಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಬರುವ ಜೂನ್ 1ನೇ ತಾರೀಕಿನಲ್ಲಿ ಕಲಬುರಗಿಯಲ್ಲಿ ವಿಶೇಷವಾಗಿ ಎಲ್ಲ ರಸ್ತೆಗಳ ಬದಿಯಲ್ಲಿ ಇವತ್ತು 1 ಲಕ್ಷ ನಾವು ಎತ್ತರದ ಸಸಿಗಳನ್ನು ನೆಡುವಂಥ ಒಂದು ಯೋಜನೆ ಹಾಕಿಕೊಂಡಿದ್ದೇವೆ. ಇವತ್ತು ಹೋಗಿ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಎಲ್ಲ ರೀತಿಯ ಸಿದ್ಧತೆಗಳು ತಯಾರಿ ಮಾಡಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ಮತ್ತು ಇತರ ಎಲ್ಲ ಜನಪ್ರತಿನಿಧಿಗಳಿಗೂ ಆಹ್ವಾನ ಮಾಡಿ ಆ ಕಾರ್ಯಕ್ರಮ ಕಲಬುರಗಿಯಲ್ಲಿ, ಬೀದರ್ನಲ್ಲಿ ಒಂದೊಂದು ದಿವಸ ಒಂದೊಂದು ಕಡೆ, ರಾಯಚೂರಲ್ಲಿ, ಯಾದಗಿರಲ್ಲಿ ಮಾಡುವಂಥ ಒಂದು ಯೋಜನೆ ಹಾಕಿಕೊಂಡಿದ್ದೇವೆ. ಅದನ್ನು ಯಶಸ್ವಿಯಾಗಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ.
ಎಲ್ಲಿ ಅರಣ್ಯ ಪ್ರದೇಶ ಇದೆ ಅಲ್ಲಿ ಬ್ಲಾಕ್ ಪ್ಲಾಂಟೇಷನ್ ಮಾಡ್ತಾರೆ, ಎಲ್ಲಿ ರಸ್ತೆ ಬದಿ ಕೆಲವೊಂದು ಕಡೆ ಮಾಡ್ತಾರೆ, ಕೆಲವೊಂದು ಕಡೆ RSPD ಯೋಜನೆಯಲ್ಲಿ ರೈತರಿಗೆ ಕೊಡ್ತಾರೆ, ರೈತರ ಹೊಲಗದ್ದೆಗಳಲ್ಲಿ ಇವತ್ತು ಸಸಿ ನೆಡುವಂಥದ್ದು. ಈ ರೀತಿಯ ಒಂದು ಕಾರ್ಯಕ್ರಮ ಯೋಜನೆ ಹಾಕಿಕೊಂಡಿದ್ದಕ್ಕಾಗಿ ಹೋದ ವರ್ಷ ಅದನ್ನು ನಾವು ಬಂದ ಮೇಲೆ ಇಡೀ ರಾಜ್ಯದಲ್ಲಿ 8.5 ಕೋಟಿ ಸಸಿ ನೆಟ್ಟಿದ್ದೇವೆ. ಮೊದಲನೇ ವರ್ಷ 5 ಕೋಟಿ ಸಸಿ ನೆಟ್ಟಿದ ಮೇಲೆ ಇದೇ ರೀತಿಯ ಪ್ರಶ್ನೆಗಳು ಬಂದಾಗ ನಾನು 3ನೇ ಪಾರ್ಟಿ ತಪಾಸಣೆ ಮಾಡಬೇಕು ಅಂತೇಳಿ ನಾನು ಆದೇಶ ಕೊಟ್ಟು ಇವತ್ತು ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಎಷ್ಟು ಸರ್ವೈವಲ್ ರೇಟ್ ಇದೆ ಅಂತ ಅದರ ವರದಿಯನ್ನು ತರಿಸ್ಕೊಂಡಿದ್ದೇನೆ. ನಮ್ಮ ಅಧಿಕಾರಿಗಳು 80-90% ಅಂತ ಹೇಳ್ತಾ ಇದ್ರು, 70% ಸರ್ವೈವಲ್ ರೇಟ್ ಇದೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ರಾಜ್ಯದಲ್ಲಿ ಒಳ ಮೀಸಲಾತಿಗಾಗಿ ನಡೆಸುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಅನೇಕ ಲೋಪಗಳು ಇದ್ದು ಅವುಗಳನ್ನು ಸರಿಪಡಿಸುವಂತೆ ಕಲಬುರಗಿ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ರಾಜ್ಯದಲ್ಲಿ ಒಳ ಮೀಸಲಾತಿಗಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ 101 ಜಾತಿಗಳ ಬಗ್ಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ನಡೆಯುತ್ತಿದ್ದು ಇದರಲ್ಲಿ ಅನೇಕ ಲೋಪಗಳು ಇದ್ದು ಅವುಗಳನ್ನು ಸರಿಪಡಿಸುವಂತೆ ಕಲಬುರಗಿ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಒಂದು ಜಾತಿ ಗಣತಿಯನ್ನು ಪ್ರಾರಂಭವಾಗಿದೆ. ಅದರಲ್ಲಿ ಬಹಳಷ್ಟು ಲೋಪದೇಶಗಳಿರುವುದರಿಂದ ಏನು ಗಣತಿ ಬಹಳ ಕುಂಠಿತವಾಗಿ ಸಾಗ್ತಾ ಇರೋದರಿಂದ ಕೆಲವೊಂದು ಲೋಪದೇಶಗಳನ್ನು ನಾವು ಪಾಯಿಂಟ್ಔಟ್ ಮಾಡುವ ಮುಖಾಂತರ ಸರ್ಕಾರಕ್ಕೆ ತಮ್ಮ ಮುಖಾಂತರ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. 30 ವರ್ಷದ ಹೋರಾಟದಿಂದ ಈಗ ಸರ್ಕಾರ ಎಚ್ಚೆತ್ತುಕೊಂಡು ಒಳ ಮೀಸಲಾತಿಯನ್ನು ಸರ್ವೆ ಮಾಡಬೇಕು ಅಂಥೇಳಿ ಸುಮಾರು 5 ತಾರೀಕಿಂದ 17 ತಾರೀಕಿನವರೆಗೆ ಸರ್ವೆ ಕಾರ್ಯ ಪ್ರಾರಂಭ ಆಗಿದೆ. ಆದರೆ ಸರ್ವೆ ಕಾರ್ಯಕ್ಕೂ ಮತ್ತು ವೋಟರ್ಸ್ಗೂ ವ್ಯತ್ಯಾಸ ಅದ. 24 ಗಂಟೆದಾಗ 1 ಅವರ್ನೂ ಸರ್ವರ್ ಬರ್ತಲ್ಲ, ಸರ್ವರ್ ಡೌನ್ ಅಂತ ಹೇಳ್ತಾರೆ. ಹಾಗಾಗಿ ವೋಟರ್ ಲಿಸ್ಟಿಗೆ ಮತ್ತು ಈ BLOಗೂ ಮತ್ತು ಟೀಚರ್ಗಳಿಗೆ ಹೊಂದಾಣಿಕೆ ಇಲ್ಲ. ಮೇಲಾಗಿ ಪ್ರತಿ ದಿವಸ ಒಂದೊಂದು ಆ್ಯಪ್ ಚೇಂಜ್ ಆಗ್ತಾಯಿದೆ, ಆ್ಯಪ್ ಚೇಂಜ್ ಆಯ್ತು ಮುಂಜಾನೆ ಅಂತ 5 ದಿವಸದಿಂದ ಯಾವುದೂ ಸರ್ವೆ ಆಗ್ತಾಯಿಲ್ಲ. ಸರ್ವೆ ಆಮೆಗತೆ ನಡೆದ ಕುಂಠಿತಗೆ 5% ಸರ್ವೆ ಆಗ್ತಿಲ್ಲ. ಸುಮಾರು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಮಾದಿಗರು ಮತ್ತು ಇನ್ನಿತರ ಎಲ್ಲ ಜಾತಿಗಳಿಗೆ 10 ಲಕ್ಷ ಜನ ಇದ್ದಾರೆ. ಆದರೆ ಗುಲ್ಬರ್ಗಾ ನಗರದಲ್ಲಿ ಒಂದು 28 ಓಣಿಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ಇದ್ದಾರೆ. ಯಾವ ಓಣಿಗೆ ನಿನ್ನತನ ಹೋಗಿಲ್ಲ ಟೀಚರ್ಸ್ಗಳು. ಹೋದಾಗ ಒಂದು 10 ಮಿನಿಟ್ ಹೋಗ್ತದ, ಸರ್ವರ್ ಡೌನ್ ಆಗ್ತದೆ, ಮತ್ತು ವಾಪಸ್ ಬರ್ತಾರೆ. ಹೀಗಾಗಿ ಇದು ಒಳ ಮೀಸಲಾತಿ ಅನೇಕ ದಿವಸದಿಂದ ಹೋರಾಟದ. ಅದು ಈಗ ಬಂದಾಗೂ ಅದು ವ್ಯವಸ್ಥೆ ಸರಿಯಾಗಲ್ಲ. ಮತ್ತು ಜಿಲ್ಲಾಧಿಕಾರಿ ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳು ಹೆಚ್ಚಿನ ಗುರುತರಿ ವಹಿಸಿ ಈ ಟೀಚರ್ಸ್ಗಳನ್ನು BLOಗಳನ್ನು ಒಂದೇ ಆರ್ಡರ್ಗಳಲ್ಲಿ ಒಂದೇ ನಿರ್ಣಯ ಕಳಿಸಿದ್ರೆ ಮಾತ್ರ ಸರಿ ಹೋಗ್ತದೆ. ಯಾಕೆ ಇರೋದು 5 ದಿವಸದ, ಈಗ 17 ತಾರೀಕಿಗೆ ಕೊನೆ ದಿನಾಂಕದ. ಅದಾಗಿರೂ 1% ಸರ್ವೆ ಆಗಿಲ್ಲ ಅಂದ್ರೆ
ಈ ಜನರ ಮೇಲೆ ಅನ್ಯಾಯ ಮಾಡಿದಂಥ ವ್ಯವಸ್ಥೆ ಕಾಣುತ್ತದೆ. ಅದಕ್ಕಿದು ಯಾರ ಒಳಸಂಚದ ಗೊತ್ತಾಗ್ತಿಲ್ಲ. ಅದಕ್ಕೆ ಜಿಲ್ಲಾಧಿಕಾರಿಗಳು ವ್ಯವಸ್ಥೆ ನೋಡಿ ತಕ್ಷಣ ಇದನ್ನು ಯಾಕಂದರೆ ಕೆಲವೊಂದು ಕಡೆ ಆಧಾರ್ ಕಾರ್ಡ್ ಇಲ್ಲ ಅಂತೇಳಿ ವಾಪಸ್ ಬರ್ತಾ ಇದ್ದಾರೆ, ಮತ್ತು ರೇಷನ್ ಕಾರ್ಡ್ ಇಲ್ಲ ಅಂತ ವಾಪಸ್ ಬರ್ತಾ ಇದ್ದಾರೆ. ನಂದು ಒಂದು ಏರಿಯಾದಾಗ ನಾನು ಕಾರ್ಡ್ ಇದೆ, ನಾನು ವೋಟಿಂಗ್ ಲಿಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ನನ್ನ ಮನೆ ಇದೆ. ಆ ವ್ಯತ್ಯಾಸನಾಗ ಅವ್ರು ಹೋಗೋದೇ ತೊಂದರೆ ಆಗ್ಲತ್ತ, ಅಲ್ಲಿ ಹೋಗೋತನ ಸರ್ವರ್ ಡೌನ್ ಆಗ್ತದೆ. ಹೀಗಾಗಿ ಅನೇಕ ಲೋಪದೋಷಗಳು, ಹೆಚ್ಚಿನ ಲೋಪದೋಷಗಳವ. ಅದಕ್ಕಾಗಿ 5 ದಿವಸದಲ್ಲಿ 5 ಸಾರಿ ಆ್ಯಪ್ ಚೇಂಜ್ ಮಾಡಿದ್ದಾರೆ ಸರ್ಕಾರ. ಮುಂಜಾನೆ VC ನಡೀತಾ ಅನ್ನೋದು ಸಂಜೆ ತನಕ ಕರ್ಸೋದು, BLO ಗಣ CO ಕರೆಸ್ತಾರೆ, CO ಅಂದಾಗ DC ಕರೆಸ್ತಾರೆ. ಹೀಗಾಗಿ ಆ ಟೀಚರ್ಗಳು ವ್ಯವಸ್ಥೆ ಆಗ್ತಾಯಿಲ್ಲ, BLOಗಳಿಗೆ ವ್ಯವಸ್ಥೆ ಆಗ್ತಾರೆ. ಅವ್ರಿಗೆ ಮತ್ತು ಒಬ್ರಿಗೊಬ್ರು ಕೋಆರ್ಡಿನೇಷನ್ ಇಲ್ಲ. ಅದಕ್ಕೆ ತಕ್ಷಣ ಜಿಲ್ಲಾಧಿಕಾರಿ BLO ಮತ್ತು ಟೀಚರ್ಸ್ಗಳ ಒಂದುಗೂಡಿಸಿ ಸರ್ವೆ ಕಾರ್ಯಕ್ರಮ ಸಂಪೂರ್ಣವಾಗಿ ವಿಫಲ ಆಗ್ತದೆ. ಅದನ್ನು ಸರ್ಕಾರ ಎಚ್ಚೆತ್ತುಕೊಂಡು ಸರಿ ಮಾಡಬೇಕಂತ ಇಡೀ ಜಿಲ್ಲಾ ಮಾದಿಗರ ಒಂದು ಮನವಿ ಇದೆ. ಈ ಸುದ್ದಿಗೋಷ್ಠಿಯಲ್ಲಿ ಶ್ಯಾಮ್ ನಾಟಿಕರ್, ಲಿಂಗರಾಜ್ ತಾರ್ಫಾಯ್, ನಾಗರಾಜ್ ಗುಂಡಗುರ್ತಿ, ಗೋಪಿಕೃಷ್ಣ ಗುಡೇನೂರು, ಮಲ್ಲಿಕಾರ್ಜುನ ಜಿನಕೇರಿ, ವಿಜಯಕುಮಾರ್ ಅಡಿಕೆ, ಜಗನ್ನಾಥ ಚಿಂತಪಲ್ಲಿ, ರಂಜಿತ್ ಮೂಲಿಮನಿ, ಪ್ರಕಾಶ್ ಮಾಳಿಗೆ, ದಿಗಂಬರ್ ತ್ರಿಮೂರ್ತಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಮೇ 12ರ ವೈಶಾಖ ಬುದ್ಧ ಪೂರ್ಣಿಮೆಯ ದಿನದಂದು ಕಲಬುರಗಿಯ ಬಸವನಗರದ ಕರುಣಾ ಬುದ್ಧ ವಿಹಾರದಲ್ಲಿ ಮಹಾತ್ಮ ಗೌತಮ ಬುದ್ಧರ ಭೂಮಿ ಸ್ಪರ್ಶ ಮುದ್ರೆಯಲ್ಲಿ ಇರುವ ಪಂಚಲೋಹದ ಮೂರ್ತಿ ಅನಾವರಣ ಸಮಾರಂಭ ಜರುಗಲಿದೆ. ವೈಶಾಖ ಪೂರ್ಣಿಮೆಯ ದಿನ ಮಹಾಕಾರುಣಿಕ ತಥಾಗತ ಭಗವಾನ್ ಗೌತಮ ಬುದ್ಧರವರ ಪಂಚಲೋಹದ ಭೂಮಿ ಸ್ಪರ್ಶ ಮುದ್ರೆಯ ಮೂರ್ತಿ ಅನಾವರಣ ಕಾರ್ಯಕ್ರಮವು ಸೋಮವಾರ ದಿನಾಂಕ 12ನೇ ಮೇ 2025ರಂದು ಸಾಯಂಕಾಲ 5 ಗಂಟೆಗೆ ಕಲಬುರಗಿ ನಗರದ ಬಸವನಗರ ಬಡಾವಣೆಯ ಕರುಣಾ ಬುದ್ಧ ವಿಹಾರದಲ್ಲಿ ಜರುಗಲಿದೆ ಎಂದು ಬಡಾವಣೆಯ ಹಿರಿಯರಾದ ಸೂರ್ಯಕಾಂತ್ ನಿಂಬಾಳ್ಕರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಕಲಬುರಗಿ ನಗರದ ಬಸವನಗರದ ರಾಹುಲ್ ಯುವಕ ಸಂಘದ ವತಿಯಿಂದ ಮೇ 12ನೇ ತಾರೀಕು ಬುದ್ಧ ಪೂರ್ಣಿಮಾ ಇದೆ. ಈ ಬುದ್ಧ ಪೂರ್ಣಿಮಾ ಇಡೀ ವಿಶ್ವದಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತಿನ ದಿನ ಬಸವನಗರದ ರಾಹುಲ್ ಯುವಕ ಸಂಘದ ವತಿಯಿಂದ ಕರುಣಾ ಬುದ್ಧ ವಿಹಾರನಲ್ಲಿ 6 ಫೀಟಿನ ಭಗವಾನ್ ಬುದ್ಧರ ಭೂಮಿ ಸ್ಪರ್ಶ ಮುದ್ರೆಯ ಬುದ್ಧ ಸ್ಟ್ಯಾಚ್ಯೂವನ್ನು ಇನಾಗ್ರೇಷನನ್ನು ಮಾಡಲಾಗ್ತದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ 5 ಜನ ಮಹಿಳಾ ಭಿಕ್ಕುಣಿಯರು ಆಗಮಿಸ್ತಾ ಇದ್ದಾರೆ. ಪೂಜ್ಯನೀಯ ಸತ್ಯಶೀಲ ಮಹಾಥೇರೋ ಅಕೋಲಾ, ಪೂಜ್ಯನೀಯ ಆರ್ಯಶೀಲ ಮಹಾಥೇರಿ ನಾಂದೇಡ್, ಭಿಕ್ಕುಣಿ ಸುಮನಾ ಶಕ್ತಿನಗರ್ ಕಲಬುರಗಿ, ಪೂಜ್ಯ ಭಿಕ್ಕುಣಿ ಸಂಘಮಿತ್ರ ಭೋಪಾಲ್, ಪೂಜ್ಯ ಭಿಕ್ಕುಣಿ ಬೋಧಿ ಚಿತ್ತ ನಾಗ್ಪುರ್, ಪೂಜ್ಯನೀಯ ಭಿಕ್ಕುಣಿ ಶೀಲ ರಕ್ಷಿತಾ ವಾಶಿಂ. ಈ ಮಹಿಳಾ ಬೌದ್ಧ ಭಿಕ್ಕುಣಿಯರು ಈ ಬುದ್ಧ ವಿಹಾರದ ಬುದ್ಧ ಸ್ಟ್ಯಾಚ್ಯೂವನ್ನು ಇನಾಗ್ರೇಷನನ್ನು ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ಮುಖ್ಯವಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಮತ್ತು AICC ಅಧ್ಯಕ್ಷರು ಇವರು ವಹಿಸಲಿದ್ದಾರೆ. ವಿಶೇಷವಾಗಿ ಹೇಳಬೇಕು ಅಂತಂದರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇದೇ ಬಸವನಗರದ ನಿವಾಸಿಯಾಗಿದ್ದಾರೆ. ಅವರು ಮೊದಲು ಅಲ್ಲೇ ಬೆಳೆದು ಅಲ್ಲೇ ತಮ್ಮ ರಾಜಕಾರಣವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ನಗರ ಬಸವನಗರ. ಹಾಗಾಗಿ ಅವರೇ ಏನಪ್ಪ ಅಂತಂದರೆ ಆ ಬುದ್ಧ ವಿಹಾರದ ಮೊದಲು 1972ರಲ್ಲಿ ಏನಪ್ಪ ಅಂತಂದ್ರೆ ಅದನ್ನು ಬುದ್ಧ ವಿಹಾರವನ್ನು ಮಾಡಬೇಕು ಅಂಥೇಳಿ ಒಂದು ಸ್ಟ್ಯಾಚ್ಯೂವನ್ನು ಅವ್ರ ಕೈಲಿಂದ ಏನಪ್ಪ ಅಂತಂದ್ರೆ ಅಲ್ಲಿ ಉದ್ಘಾಟನೆ ಆಗಿತ್ತು. ಇವತ್ತು ಅದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಹಿರಿಯರೆಲ್ಲ ದೊಡ್ಡ ಪ್ರಮಾಣದ ಏನಪ್ಪ ಅಂತಂದರೆ ಬುದ್ಧ ವಿಹಾರವನ್ನು ಕಟ್ಟಿದ್ದಾರೆ. ಅಲ್ಲಿ ಪ್ರತಿ ರವಿವಾರ ಅಲ್ಲಿ ಬುದ್ಧ ವಂದನಾ ಕಾರ್ಯಕ್ರಮ ಮತ್ತು ಬುದ್ಧ ಮತ್ತು ಆತನ ಧಮ್ಮ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕಗಳ ಬಗ್ಗೆ ಪಠಣವನ್ನು ಪ್ರತಿ ರವಿವಾರ ಅಲ್ಲಿ ನಡೀತದೆ. ಮೇ 29ರಂದು ಕರ್ನಾಟಕ ರಾಜ್ಯ ಸರಕಾರಿ ನಿವೃತ್ತ ಅಲ್ಪಸಂಖ್ಯಾತ ನೌಕರರ ಸಂಘ ಕಲಬುರಗಿಯ ವತಿಯಿಂದ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗಾಗಿ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ.
ಕರ್ನಾಟಕ ರಾಜ್ಯ ಸರಕಾರಿ ನಿವೃತ್ತ ಅಲ್ಪಸಂಖ್ಯಾತ ನೌಕರರ ಸಂಘ ಕಲಬುರಗಿಯ ವತಿಯಿಂದ ದಿನಾಂಕ 29 ಮೇ 2025 ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನದಲ್ಲಿ ಸಾಯಂಕಾಲ 6 ಗಂಟೆಗೆ ದ್ವಿತೀಯ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಸೈಯದ್ ನಜೀರುದ್ದೀನ್ ರವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ನೌಕರರ ಸಂಘ ನಿವೃತ್ತ ಅಲ್ಪಸಂಖ್ಯಾತ ನೌಕರರ ಸಂಘ ಕಲಬುರಗಿ ತಮ್ಮಲ್ಲಿ ಈ ಪತ್ರಿಕಾ ಪ್ರಕಟಣೆಯ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಕಲಬುರಗಿ ನಗರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ಅಲ್ಪಸಂಖ್ಯಾತರ ನೌಕರರ ಸಂಘದ ವತಿಯಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿದ್ಯಾರ್ಥಿಗಳಿಗೆ ಅಂದರೆ SLC ಹಾಗೂ PUCಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಂಡಿರುತ್ತೇವೆ. ಸದರಿ ಸಮಾರಂಭವು ದಿನಾಂಕ 29/5/2025 ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಇಟ್ಟುಕೊಳ್ಳಲಾಗಿದೆ ಮತ್ತು ಸದರಿ ಸಮಾರಂಭದಲ್ಲಿ ಸತ್ಕಾರ ಹೆಚ್ಚಿನ ಅಂಕ ಪಡೆದು ಸತ್ಕಾರ ಪಡೆಯಲಿಚ್ಛಿಸುವ ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ 90ಕ್ಕಿಂತ ಹೆಚ್ಚಿನ ಅಂಕ ಪಡೆದು ಮತ್ತು PUCಯಲ್ಲಿಯ ವಿದ್ಯಾರ್ಥಿಗಳು ಅವರು ಕೂಡ 90% ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳು ತಮ್ಮ ತಾತ್ಕಾಲಿಕ ಅಂಕಪಟ್ಟಿ ಹಾಗೂ ಆಧಾರ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಅಳತೆ ಒಂದು ಫೋಟೋ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಪೋಷಕರ ಕರ್ನಾಟಕ ರಾಜ್ಯ ಸರ್ಕಾರಿ ಅಲ್ಪಸಂಖ್ಯಾತರ ನೌಕರರು ಇರುವ ಬಗ್ಗೆ ದಾಖಲಾತಿ ಸಲ್ಲಿಸಲು ತಮ್ಮಲ್ಲಿ ಕೋರಲಾಗಿದೆ ಮತ್ತು ಸದರಿ ದಾಖಲಾತಿಯು ದಿನಾಂಕ 25/5/2025 ಸಾಯಂಕಾಲ 5ರವರೆಗೆ ಸಂಘದ ಅಧ್ಯಕ್ಷರಿಗೆ ಶ್ರೀ ಸೈಯದ್ ನಜೀರುದ್ದೀನ್ ಮುತವಲ್ಲಿ 9845478234 ಈ ಫೋನ್ ನಂಬರ್ಗೆ ವಾಟ್ಸಪ್ ಮುಖಾಂತರ ಸಲ್ಲಿಸಬಹುದು. ಇಲ್ಲದಿದ್ದರೆ ಅವರಿಗೆ ಮುದ್ದಾಮಾಗಿ ಕೂಡ ಸಲ್ಲಿಸಬಹುದು. ಮತ್ತು ಅದರಂತೆ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ನವಾಬ್ ಖಾನ್ ಅವರ ವಾಟ್ಸಪ್ ಸಂಖ್ಯೆ 9449933661 ಇವರಿಗೂ ಕೂಡ ವಾಟ್ಸಪ್ ಮುಖಾಂತರ ಕಳಿಸಬಹುದು. ಈ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿಗಳಾದ ನವಾಬ್ ಖಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ಜನರಿಗೆ ಗೃಹೋಪಯೋಗಿ ನಿವೇಶನಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶದೊಂದಿಗೆ ಯಶಸ್ವಿ ಡೆವಲಪರ್ಸ್ ಗ್ರೂಪ್ ತನ್ನದೇ ಆದ ಕೊಡುಗೆ ನೀಡುತ್ತಾ ಬಂದಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಕಲಬುರಗಿ ಅಭಿವೃದ್ಧಿ ಹೊಂದಿದ ಹಾಗೂ ಕೆಲವು ಪ್ರದೇಶಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಜಿಲ್ಲೆ. ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಇಲ್ಲಿನ ಜನರು ಬಲಶಾಲಿಗಳು. ರಾಜಕೀಯವಾಗಿಯೂ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಛಾಪು ಮೂಡಿಸಿದ ಜಿಲ್ಲೆ ಕಲಬುರಗಿ ಜಿಲ್ಲೆ ಮತ್ತು ಇಲ್ಲಿನ ಜನರಿಗೆ ನಿವೇಶನ ಹಾಗೂ ಗೃಹ ಉಪಯೋಗಿ ನಿವೇಶನಗಳನ್ನು ಅಭಿವೃದ್ಧಿ ಮಾಡುವ ಮೂಲಕ ಯಶಸ್ವಿ ಡೆವಲಪರ್ಸ್ ಗ್ರೂಪ್ ತನ್ನದೇ ಕೊಡುಗೆ ನೀಡುತ್ತಾ ಬಂದಿದೆ ಎಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ನಮ್ಮದು ಯಶಸ್ವಿ ಗ್ರೂಪ್ನಲ್ಲಿ ಯಶಸ್ವಿ ಟೌನ್ಶಿಪ್ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಒಂದು ಲ್ಯಾಂಡ್ ಡೆವಲಪ್ಮೆಂಟ್ ಕಂಪ್ನಿ ಇದೆ ಸರ್. ನಮ್ಮದು ಹೆಡ್ ಆಫೀಸು ಬೆಂಗಳೂರಿನಲ್ಲಿದ್ದು ಕಳೆದ 12 ವರ್ಷಗಳಿಂದ ನಾವು ಗುಲ್ಬರ್ಗದಲ್ಲಿ ಬ್ರಾಂಚ್ ಮಾಡಿಕೊಂಡು ಲೇಔಟ್ಗಳನ್ನ ಡೆವಲಪ್ ಮಾಡ್ತಾ ಬಂದಿದ್ದೀವಿ. ನಮಗೆ ಮೊದಲನೇ ಲೇಔಟನ್ನು ಯಶಸ್ವಿ ಉಮಾನಗರ ಅಂಥೇಳಿ ಏರ್ಪೋರ್ಟ್ ರೋಡ್ನಲ್ಲಿ, ಅದಾದಮೇಲೆ ಎರಡನೇ ಲೇಔಟನ್ನು ಯಶಸ್ವಿ ವರ್ಮಾ ಎನ್ಕ್ಲೇವ್ ಅಂಥೇಳಿ ಅದೇ ಏರ್ಪೋರ್ಟ್ ರೋಡ್ನಲ್ಲಿ, ಮೂರನೇ ಲೇಔಟನ್ನು ಯಶಸ್ವಿ ಅನುಗ್ರಹ ನಗರ ಅಂಥೇಳಿ ಆಜಾದ್ಪುರ್ನಲ್ಲಿ, ನಾಲ್ಕನೇ ಲೇಔಟನ್ನು ಪಟ್ನಾ ಕ್ರಾಸ್ ಹತ್ರ ಯಶಸ್ವಿ ಮಹಾಂತಪ್ಪ ಬಿರಾದಾರ್ ನಗರ ಸ್ಟೇಜ್ 1 ಸ್ಟೇಜ್ 2 ಅಂತ, ಆಮೇಲೆ ಕಡಗಂಚಿಯಲ್ಲಿ ಒಂದು ಯಶಸ್ವಿ ಶಿವಲಿಂಗೇಶ್ವರ ನಗರ ಅಂತ. ಈಗ ಗುಲ್ಬರ್ಗಾದ ರಾಮ ಮಂದಿರ ಸರ್ಕಲ್ ಹತ್ರ ಉದ್ನೂರು ಸರ್ವೆ ನಂಬರ್ನಲ್ಲಿ ಹಾರ್ಕೋಡು ಶ್ರೀ ಯಶಸ್ವಿ ಬಡಾವಣೆ ಅಂಥೇಳಿ ಒಂದು ಮಾದರಿ ಬಡಾವಣೆಯನ್ನು ನಾವು ಮಾಡ್ತಾಯಿದ್ದೀವಿ. ನಾವು ರೇರಾ ನಿಯಮಕ್ಕನುಸಾರವಾಗಿ ಬೆಸ್ಟ್ ಆಫ್ ದ ಡೆವಲಪ್ಮೆಂಟ್ ಮಾಡಿ ನಾವು ಲೇಔಟ್ಗಳನ್ನು ಮಾಡಿ ಅದರಲ್ಲಿ ನಿವೇಶನಗಳನ್ನು
ಸಾಮಾನ್ಯ ಜನರಿಗೆ ಕೈಗೆಟುವಂಥ ರೀಸನೇಬಲ್ ಪ್ರೈಸ್ನಲ್ಲಿ ಕೊಡ್ತಾ ಬಂದಿದ್ದೀನಿ ಇಷ್ಟುವರೆಗೆ. ನಾವು ಇದೆಲ್ಲವನ್ನು ಕಾನೂನು ಮುಖಾಂತರವಾಗಿ 100% ಕಾನೂನು ತಕ್ಕಂಗೆ ಮತ್ತು ಬೆಸ್ಟ್ ಆಫ್ ದ ಡೆವಲಪ್ಮೆಂಟ್ ಇದನ್ನು ಮಾಡಿ ರೇರಾ ನಿಯಮಗಳಿಗೆ ಅನುಸಾರವಾಗಿ ಮಾಡ್ತಾಯಿದ್ದೀವಿ. ಇಲ್ಲಿ ಲೋಕಲ್ನಲ್ಲಿ ಶ್ರೀಯುತ ಭರತ್ ಭೂಷಣ್ ಸರ್ ಅವರು ನಮ್ಮ ಲೋಕಲ್ ಟೆಕ್ನಿಕಲ್ ಅಡ್ವೈಸರ್ ಆಗಿದ್ದಾರೆ. ನನ್ನ ಪಕ್ಕದಲ್ಲಿ ಕೂತಿರುವಂಥ ಕಾವೇರಿ ಮೇಡಮ್ ಅವರು ನಮ್ಮ ಮಾರ್ಕೆಟಿಂಗ್ ಡೈರೆಕ್ಟ್ರು. ಇಲ್ಲಿ ಎಲ್ಲ ಲೇಔಟ್ಗಳಲ್ಲಿರುವಂಥ ನಿವೇಶನಗಳನ್ನು ಅವರೇ ಮಾರಾಟ ಮಾಡ್ತಾಯಿದ್ದಾರೆ. ನಮಗೀಗ ನಮ್ಮ ಪದ್ಧತಿ ಅಂದರೆ ನಾವು ಯಾವುದೇ ಜಮೀನಿನ ಪರ್ಚೇಸ್ ಮಾಡಿ ಲೇಔಟ್ ಮಾಡೋದಿಲ್ಲ, ಎಲ್ಲವನ್ನು ಜಾಯಿಂಟ್ ವೆಂಚರ್ನಲ್ಲೇ ಮಾಡ್ತಾಯಿದ್ದೀವಿ. ಆನಂತರ ಈಗ ಸದ್ಯಕ್ಕೆ ನಾವು ಮಾಡ್ತಾ ಇರುವಂಥ ಹಾರ್ಕೋಡು ಶ್ರೀ ಬಡಾವಣೆ ಲೇಔಟ್ನಲ್ಲಿ ಇದು ದೇವೇಂದ್ರಪ್ಪ ಅವರು ನಮಗೆ ಲ್ಯಾಂಡ್ ಕೊಟ್ಟರು, 11 ಎಕರೆ 8 ಗುಂಟೆ. ಈ ಲೇಔಟ್ ಬಗ್ಗೆ ಇರುವಂಥ ಪ್ಲಸ್ ಪಾಯಿಂಟು, ನಮಗೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಆಗುತ್ತಿರುವಂಥ ತೊಂದರೆ ಇನ್ನೆಲ್ಲ ನಿಮ್ಮ ಮುಂದೆ ಹೇಳ್ಕೊಳ್ಬೇಕು ಅಂಥೇಳಿ ತಮ್ಮನ್ನು ನಾವು ಇಲ್ಲಿ ಕರೆಸ್ಕೊಂಡಿದ್ದೀವಿ ಸರ್. ಮೊದಲಿಗೆ ಹೇಳೋದಂದರೆ ಈ ಲೇಔಟ್ ಅಭಿವೃದ್ಧಿಪಡಿಸುವಂಥ ಒಂದು ವ್ಯಾಪಾರ ಭಾಳ ರಿಚ್ ವ್ಯಾಪಾರ, ಭಾಳ ಶ್ರೀಮಂತ ವ್ಯಾಪಾರ. ಇದು ಜನರಲ್ಲಿರುವಂಥ ಒಂದು ಜೀವನದ 3-4 ಗುರಿಯೊಳಗೆ ತಮ್ಮದೇ ಆದಂಥ ಮನೆ ಕಟ್ಕೊಳ್ಬೇಕು ಅನ್ನೋದು ಅಂತ ಒಂದು ಗುರಿ. ಅದಕ್ಕೆಲ್ಲಕ್ಕಿಂತ ಮೂಲವಾಗಿ ಬೇಕಾಗಿರುವುದು ಅಭಿವೃದ್ಧಿಯಾಗಿರುವಂಥ ಎಲ್ಲ ದಾಖಲೆಗಳು ಸರಿಯಾಗಿರುವಂಥ ಲೇಔಟು ಮತ್ತು ಅದರಲ್ಲಿರುವಂಥ ನಿವೇಶನ. ಈ ಎಲ್ಲವನ್ನೂ ಸರಿಯಾಗಿ ಮಾಡಿಕೊಡುವುದು ನಗರಾಭಿವೃದ್ಧಿ ಪ್ರಾಧಿಕಾರ ಅಥವಾ ಗ್ರಾಮಾಂತರ ನಗರಾಭಿವೃದ್ಧಿ ಯೋಜನೆಯ ಜವಾಬ್ದಾರಿ. ನಾವು ಅವರ ಗೈಡೆನ್ಸ್ ಮೂಲಕ, ಅವ್ರಿಗಿರುವಂಥ ರೂಲ್ಸ್ಗಳ ಮೂಲಕ, ಅವ್ರ ಕಾನೂನಿನ ಮುಖಾಂತರ ನಾವು ಇಷ್ಟು ದಿವಸ ಮಾಡ್ತಾ ಬಂದಿದ್ದೀವಿ. ಆದರೆ ಇನ್ನೊಂದು ವಿಷಯ ಹೇಳ್ತೀನಿ, ಯಶಸ್ವಿ ಸಂಸ್ಥೆ ಇಷ್ಟು ವರ್ಷ ಇಲ್ಲಿ ಕೆಲಸ ಮಾಡ್ತಾಯಿದ್ರು. ಯಾವುದೇ ಗವರ್ಮೆಂಟ್ ನೌಕರರಿಗೆ ಯಾವುದೇ ಇದಕ್ಕೆ ₹1 ಲಂಚ ಕೊಟ್ಟು ನಾವು ಕೆಲಸ ಮಾಡೋದಿಲ್ಲ. ಇದು ತಮಗೆ ಯಾರಿಗೂ ಒಬ್ಬರಿಬ್ಬರಿಗೆ ಗೊತ್ತಿದ್ದರೂ ಇರ್ಬೋದು. ನಾವು ಯಾವುದೇ ಲಂಚ ರುಶ್ವತ್ತು ಕೊಡೋದಿಲ್ಲ, ಕಾನೂನಿನ ಬಿಟ್ಟು ಅಳಗಾಡೋದು ಇಲ್ಲ. ಸೊ ಹಿಂಗಿದ್ದಾಗ ಸುದ್ದ ಅದಕ್ಕಾಗಿಯೇ ನಮ್ಮ ಲೇಔಟ್ಗಳಲ್ಲಿ ಇನ್ನೂವರೆಗೆ ಯಾವುದೇ ಅಡ್ವರ್ಟೈಸ್ಮೆಂಟ್ ಕೊಡೋದೇ, ಒಂದು ಸ್ಕೀಮು ಲಾಟ್ರಿ ಮಾಡಿದೆ, ಯಾವುದೊಂದು ಹೋರ್ಡಿಂಗನ್ನು ಹಾಕಿದೆ. ನಾವು 7 ಲೇಔಟ್ ಮಾಡಿದ್ರು, 7 ಲೇಔಟ್ಗಳನ್ನು ಕಂಪ್ಲೀಟಾಗಿ ಮಾರಾಟ ಮಾಡಿ ಪ್ರತಿಯೊಬ್ಬರೂ ದುಡ್ಡು ತೊಗೊಂಡು ಪ್ರತಿಯೊಬ್ಬರಿಗೂ ನೋಂದಾವಣೆ ಮಾಡಿಕೊಟ್ಟು ಯಾವುದೇ ಸಮಸ್ಯೆ ಯಾರಿಂದನೂ ಆಗಿಲ್ಲ. ಈ ಸುದ್ದಿಗೋಷ್ಠಿಯಲ್ಲಿ ಯಶಸ್ವಿ ಡೆವಲಪರ್ಸ್ ನ ಸಿಎಂಡಿ ಅಣ್ಣಾ ಸಾಹೇಬ್ ಪಾಟೀಲ್, ಕಾವೇರಿ ಪಾಟೀಲ್, ಮಾರ್ಕೆಟಿಂಗ್ ಡೈರೆಕ್ಟರ್ ಕಾವೇರಿ ಪಾಟೀಲ್, ವಿನ್ಯಾಸಕಾರರಾದ ಭರತ್ ಭೂಷಣ್, ಭೂಮಾಲೀಕರಾದ ದೇವೇಂದ್ರಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.